ಸತತ 34 ವರ್ಷಗಳಿಂದ ಸ್ವತಂತ್ರದ ಗಂಡು ಮೆಟ್ಟಿನ ನಾಡು ಐತಿಹಾಸಿಕ ಈ ಮುಂಡರಗಿ ನಗರದ ಕನಕರಾಯನ ಗುಡ್ಡದ ಮೇಲೆ 80ನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಒಂದು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ದೇಶದ ಹೆಮ್ಮೆಯ ಯೋಧರಾಗಿರ್ತಕ್ಕಂಥ ಹನುಮಂತಪ್ಪ ದೊಡ್ಡಮನಿಯವರೇ, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಮುಂಡರಗಿ ಮಂಡಲದ ಭಾರತೀಯ ಜನತಾ ಪಕ್ಷದ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಕುಮಾರಸ್ವಾಮಿ ಹಿರೇಮಠರವರೇ, ನಗರದ ಗಣ್ಯ ವರ್ತಕರು, ಶ್ರೇಷ್ಠ ಉದ್ಯಮಿದಾರರಾಗಿರ್ತಕ್ಕಂಥ ಆತ್ಮೀಯರಾದಂಥ ಶ್ರೀಯುತ ರಜನಿಕಾಂತ್ ದೇಸಾಯಿ ಅವರೇ, ನಮ್ಮ ಕ್ಷೇತ್ರದ ಶಾಸಕರ ಆಪ್ತ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರವಿ ಲವಣೆಯವರೇ, ನಮ್ಮ ಕನ್ನಡ ಕ್ರಾಂತಿ ಸೇನೆಯ ಜಿಲ್ಲಾ ಅಧ್ಯಕ್ಷರಾದಂಥ ಮಂಜುನಾಥ್ ಮುದೋಳ್ ಅವರೇ, ಆತ್ಮೀಯರಾದಂಥ ಶಿವು ನವಲುಂದ್ ಅವರೇ, ಪವನ್ ಲೇಂಡ್ವೆ ಅವರೇ, ನಾಗರಾಜ್ ಅವರೇ, ಶೇಖರ್ಗೌಡ ಪಾಟೀಲ್ ಅವರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ತರುಣ ಮಿತ್ರರೇ, ಬಂಧು ಬಾಂಧವರೇ, ತಮ್ಮೆಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರಿ 1947ರ ಸ್ವಾತಂತ್ರ್ಯ ನಮಗೆ ದೊರಕಿತು. ಆದರೆ ಅವತ್ತು ಮಧ್ಯರಾತ್ರಿ ಅಖಂಡವಾಗಿರ್ತಕ್ಕಂಥ ಭಾರತ ಎರಡು ಹೋಳಾಯಿತು. ಒಂದು ಪಾಕಿಸ್ತಾನ ಮತ್ತು ಒಂದು ಭಾರತ. ಬರೇ ಇದು ಎರಡು ದೇಶಗಳಾಗಿ ಹೋಳಾಗಿರ್ತಕ್ಕಂಥದ್ದಲ್ಲ, ಸಾವಿರಾರು ವರ್ಷಗಳಿಂದ ನೆಲೆ ಊರಿರ್ತಕ್ಕಂಥ, ಇಲ್ಲಿ ಬೇರು ಬಿಟ್ಟಿರ್ತಕ್ಕಂಥ ಒಂದು ಸಮುದಾಯದ ಜನಾಂಗದ ಒಂದು ಮನಸ್ಸುಗಳನ್ನ ತುಂಡರಿಸಿರ್ತಕ್ಕಂಥದ್ದು ಹೌದು. ದೇಶ ವಿಭಜನೆಯೇನೋ ಆಯ್ತು, ಎರಡು ದೇಶಗಳು ಸ್ವತಂತ್ರ ಆದವು. ಆದರೆ ಅದರಲ್ಲಿ ತಮ್ಮ ಬದುಕನ್ನ ಸಮರ್ಪಣೆ ಮಾಡಿಕೊಂಡಿರ್ತಕ್ಕಂಥ ಈ ದೇಶ ಸ್ವತಂತ್ರಗೊಳ್ಳಬೇಕು, ನಾವೆಲ್ಲರೂ ಭಾರತ ಮಾತೆಯನ್ನ ಬಂಧ ಮುಕ್ತಗೊಳಿಸಿ ಬ್ರಿಟಿಷ್ ಆಡಳಿತದಿಂದ ಸ್ವತಂತ್ರಗೊಂಡು ನಮ್ಮದೇ ಆಗಿರ್ತಕ್ಕಂಥ ಒಂದು ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥ ಒಂದು ದೇಶವನ್ನ ಕಟ್ಟಬೇಕು ಅನ್ನುವಂಥ ವಿಚಾರದಲ್ಲಿ ಅವತ್ತಿನ ಮಹಾತ್ಮರೆಲ್ಲ ತ್ಯಾಗಿಗಳು, ಬಲಿದಾನಿಗಳು ಏನು ಹೋರಾಟ ಮಾಡಿದ್ರು, ಅವರ ಕನಸು ಅವತ್ತು ಒಂದು ಕಡೆ ಸಂತೋಷ ಆದರೆ ಮತ್ತೊಂದು ಕಡೆ ದುಃಖದ ಸಂಗತಿಯಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ದೇಶ ಅಸಹಜವಾಗಿ ವಿಭಜನೆ ಆಗಲಿಲ್ಲ. ಅದಕ್ಕಾಗಿ ಕೋಟ್ಯಾಂತರ ಜನರ ತಮ್ಮ ಜೀವನದ ಬದುಕನ್ನ ಅಳಿಸ್ಕೊ ಹೋಗಿರ್ತಕ್ಕಂಥದ್ದನ್ನು ನೋಡ್ತೀವಿ. ಲಕ್ಷಾಂತರ ಜನ, ಸುಮಾರು 20 ಲಕ್ಷ ಜನ ಅವತ್ತು ಆ ಒಂದು ವಿಭಜನೆಯ ದುರಂತದಲ್ಲಿ ಹತರಾಗಿರ್ತಕ್ಕಂಥದ್ದನ್ನು ನೋಡ್ತೀವಿ. ಲಕ್ಷಾಂತರ ಜನ ಇವತ್ತು ತಮ್ಮ ಬದುಕನ್ನ, ಭವಣಿಯನ್ನ ಇವತ್ತು ನಾಶಗೊಂಡು ಇವತ್ತಿಗೂ ಸಹ ಅವರು ಒಂದು ನಿರಾಶ್ರಿತರಾಗಿ ಬದುಕ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರ್ತಕ್ಕಂಥದ್ದನ್ನು ನೋಡ್ತೀವಿ ನಾವು. ಇದೆಲ್ಲ ಒಂದು ಕಡೆಗೆ. ಆದರೆ ನಮ್ಮ ಐತಿಹಾಸಿಕ ಸ್ವತಂತ್ರದ ಒಂದು ನೆಲೆಗಟ್ಟನ್ನ ನೋಡಿದಾಗ ಈ ದೇಶಕ್ಕೆ ಕೇವಲ ಅದೊಂದು ಆಗಸ್ಟ್ 15 ಸ್ವತಂತ್ರ ದಿನಾಚರಣೆ ಒಂದು ದಿನಾಂಕ ಮಾತ್ರವಲ್ಲ, ಯಾವೊಂದು ಈ ದೇಶಕ್ಕಾಗಿ, ಈ ನಾಡಿಗಾಗಿ ತಮ್ಮ ಜೀವನದ ತ್ಯಾಗ, ರಕ್ತವನ್ನ, ಕಣ್ಣೀರನ್ನ ಅರ್ಪಣೆ ಮಾಡಿರ್ತಕ್ಕಂಥ ಎಲ್ಲ ಬಲಿದಾನಿಗಳ ಸ್ಮರಣೆ ಮಾಡತಕ್ಕಂಥದ್ದು ನಾವು ಇವತ್ತು ಬಹಳ ಅವಶ್ಯಕತೆ ಆಗಿರ್ತಕ್ಕಂಥದ್ದು. ಯಾಕೆಂದ್ರೆ ಸ್ವತಂತ್ರ ಯಾರೋ ಕೊಟ್ಟು ಯಾರೋ ತೆಗೆದುಕೊಂಡಿರತಕ್ಕಂಥದ್ದಲ್ಲ. ಅದಕ್ಕಾಗಿ ಸುಮಾರು 200 ವರ್ಷಗಳ ಕಾಲ ನಿರಂತರವಾಗಿ ಈ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಒಂದು ತ್ಯಾಗ ಬಲಿದಾನವನ್ನು ನೋಡಿರ್ತಕ್ಕಂಥದ್ದು ನೋಡ್ತೀವಿ. 1857ರ ಪ್ರಥಮ ಸ್ವತಂತ್ರ ಹೋರಾಟಗ ನಮ್ಮ ಮುಂಡ್ರಿಗೆ ನೆಲೆಗಟ್ಟು ಇವತ್ತು ಏನು ಭೀಮರಾಯರು, ಅಮಿಗಿ ದೇಸಾಯಿಯರು, ಡಂಬಳದ ಶೇಷಾದ್ರಿ ದೇಸಾಯಿಯವರು, ಈ ರೀತಿಯ ನರಗುಂದರ ಬಾಬಾ ಸಾಹೇಬರು, ಈ ರೀತಿಯ ಸುಮಾರು ಲಕ್ಷಾಂತರ ಏನು ಸಂಸ್ಥಾನಗಳಿದ್ವು ಅವರೆಲ್ಲ ಬ್ರಿಟಿಷರನ್ನ ತೊಲಗಿಸ್ಬೇಕಂತೇಳಿ ಹೋರಾಟವನ್ನು ಮಾಡಿರ್ತಕ್ಕಂಥದ್ದು. ರಾಣಿ ಕಿತ್ತೂರ ಚೆನ್ನಮ್ಮಾಜಿ, ಸಂಗೊಳ್ಳಿ ರಾಯಣ್ಣರ ಒಂದು ತ್ಯಾಗ ಬಲಿದಾನದ ಮೂಲಕ ಆ ಒಂದು ಹೋರಾಟದ ತ್ಯಾಗ ಇವತ್ತು ನಮ್ಮೆಲ್ಲರಿಗೂ ಅದು ನೆನಪಾಗಬೇಕಾಗತ್ತೆ. ಯಾಕಂದ್ರೆ ಆ ಒಂದು ಹೋರಾಟ ಒಬ್ಬ ವ್ಯಕ್ತಿಯ ಒಂದು ದುಡುಕಿನ ನಿರ್ಧಾರದಿಂದ
1857ರಲ್ಲಿ ಈ ದೇಶಕ್ಕೆ ಸ್ವತಂತ್ರ ಬರಬೇಕಾದ್ದು ಮತ್ತೆ ಒಂದು 100 ವರ್ಷಗಳ ಕಾಲ ನಾವು ಆ ಕುತಂತ್ರಿಗಳ ಒಂದು ಆಡಳಿತಕ್ಕೆ ಒಳಪಡಬೇಕಾದಂತ ಒಂದು ನಿದರ್ಶನವನ್ನ ನಾವು ಕಾಣ್ತೀವಿ. ಯಾಕೆ ಇದನ್ನ ಪದೇ ಪದೇ ನೆನಪು ಮಾಡ್ಕೊಳ್ಳೋದಂದ್ರೆ ಈ ದೇಶ ಏನು ಇವತ್ತು ಉಳಿದಿದೆ, ಆ ಉಳಿದಿರ್ತಕ್ಕಂಥ ದೇಶವನ್ನ ಆದ್ರೂ ನಾವು ಗಟ್ಟಿಯಾಗಿ ಉಳಿಸ್ಕೊಳ್ಬೇಕು. ಮತ್ತೊಮ್ಮೆ ಈ ಜಗತ್ತಿನೊಳಗೆ ಭಾರತವನ್ನ ಒಂದು ಗಟ್ಟಿಯ ನೆಲೆಬೀಡಾಗಿ ನಿಲ್ಲಿಸಬೇಕಾದ್ರೆ ಅದರ ಒಂದು ತಾರುಣ್ಯವನ್ನು ಹೊತ್ಕೊಂಡಿರ್ತಕ್ಕಂಥ, ಅದರ ಜವಾಬ್ದಾರಿಯನ್ನು ಹೊತ್ಕೊಂಡಿರ್ತಕ್ಕಂಥ ನಮ್ಮೆಲ್ಲರ ಮೇಲೆ ಆ ಜವಾಬ್ದಾರಿ ಇದೆ. ಒಂದು ಘಟನೆ ನೆನಪಾಗತ್ತ. ಒಂದು ಹಳ್ಳಿ ಒಳಗಡೆ ಸುಮಾರು 200 ಮನೆಗಳು ಇರ್ತಕ್ಕಂಥ ಒಂದು ಸಣ್ಣ ಹಳ್ಳಿ. ಆ ಹಳ್ಳಿ ಒಳಗಡೆ ಅಲ್ಲಿ ಇರ್ತಕ್ಕಂಥದ್ದು ಎಲ್ಲರೂ ಬಹಳ ಬಡತನದೊಳಗಿರ್ತಾರೆ. ಆದ್ರೆ ಶ್ರದ್ಧೆ ಇರುತ್ತೆ, ಸಂಸ್ಕಾರ ಇರುತ್ತೆ, ಸಂಸ್ಕೃತಿ ಇರುತ್ತೆ ಅವ್ರಿಗೆ. ಅವರಲ್ಲಿ ಒಂದು ಪೂಜಾ ಕ್ರಮ ಇರುತ್ತೆ. ಪ್ರತಿದಿನ ಅವರು ಹೋಮ ಮಾಡ್ತಿರ್ತಾರೆ. ಹೋಮ ಮಾಡುವಾಗ ಎಲ್ಲರ ಮನೆಯಲ್ಲಿ ಹೋಮ ನಡೀತಿರುತ್ತೆ. ಒಂದು ಮನೆಯಲ್ಲಿ ಒಂದು ತಾಯಿ ಹೋಮ ಮಾಡೋ ಹೊತ್ತಾಗ ಆ ಒಂದು ಕುಂಡಕ್ಕೆ ಒಂದು ವಸ್ತುವನ್ನ ಚೆಲ್ಬಿಡ್ತಾಳೆ. ಆ ಚೆಲ್ಲಿದಾಗ ಅದು ಅಪಾರ್ಥ ಆಯ್ತು ಅಂತ ಹೇಳಿ ಆ ವಸ್ತುವನ್ನ ತೆಗೆದು ಬೇರೆ ಕಡೆಗೆ ಹಾಕ್ತಾಳೆ. ಅದನ್ನ ಸ್ವಚ್ಛ ಮಾಡಿ ತೊಳೆದ್ಬೇಕಂತ ಹೋಗ್ತಾಳೆ. ಅದರೊಂದು ಗಟ್ಟಿಯಾಗಿರ್ತಕ್ಕಂಥ ಒಂದು ಸಿಲಿಂಡರ್ ಆಗುತ್ತದೆ. ಅದನ್ನ ಹೇಗೆ ಅಂತ ಹೇಳಿ ತಿಳಿಸಲಾರ್ದೇನೆ ಗಂಡಗ ಅದನ್ನ ತೋರಿಸ್ತಾಳೆ, ಏನು ಇದಾಗಿದೆ ಅಂತ. ಅದು ಬಂಗಾರದ ಒಂದು ಬಿಂದು ಆಗಿರುತ್ತೆ. ಅದನ್ನ ಗಂಡ ಇಲ್ಲ ನೀವು ಸುಳ್ಳು ಹೇಳ್ತಾ ಇದ್ದೆ ಅಂತಾರೆ. ಮತ್ತೆ ಅದೇ ರೀತಿ ಹೋಗ ಮರುದಿವಸ ಪ್ರಯತ್ನ ಮಾಡಿದಾಗ ಅದು ಬಂಗಾರ ಆಗಿರ್ತಕ್ಕಂಥದ್ದನ್ನ ನೋಡ್ತಾರೆ ಅವರು. ಮತ್ತೆ ಅದನ್ನು ಬಳಸಿ ಪ್ರತಿನಿತ್ಯ ಹೋಮದೊಳಗೆ ಅದನ್ನ ಬಳಸ್ಲಿಕ್ಕೆ ಪ್ರಾರಂಭ ಮಾಡ್ತಾರ. ಅವರು ಸಿರಿತನ ಬರುತ್ತೆ ಅವ್ರಿಗೆಲ್ಲ. ಇದು ಹೇಗಾಯ್ತು ಅಂತಂದು ಹೇಳಿ ಬೇರೆಯವ್ರು ಕೇಳಿದಾಗ ಎಲ್ಲಾ ಮನೆಯವರು ಅದನ್ನೇ ಮಾಡ್ತಾರೆ. ಎಲ್ಲರೂ ಮನೆ ಸಿರಿತನ ಆಗುತ್ತೆ. ಅವರು ಮಾಡಿ ಮನೆ ಕಟ್ಟಿ ಒಳ್ಳೆ ಸ್ಥಿತಿ ಒಳಗಿರ್ತಾರೆ. ಆದ್ರೆ ಒಂದು ಮನೆ ಮಾತ್ರ ಅವ್ರೇನು ಆ ಪದ್ಧತಿಯನ್ನ ಅನುಸರಿಸೋದಿಲ್ಲ. ಆ ಹೆಂಡತಿ ಬಹಳಷ್ಟು ಒತ್ತಾಯ ಮಾಡ್ತಾಳೆ, ಇಲ್ಲ ನಾವು ಅದನ್ನ ಬಳಸಿ ನಾವು ಸ್ಥಿತಿವಂತರಾಗೋಣ, ಹಣ ಮಾಡೋಣ, ಮನೆ ಕಟ್ಟೋಣ ಅಂತಂದ ಹೇಳಿ ಹೆಂಡತಿ ಬಹಳ ಪಿಡಿಸ್ತಿರ್ತಾಳೆ ಗಂಡಗೆ. ಇಲ್ಲ ಬೇಡ ಬೇಡ ಅಂತ ಹೇಳಿ ಗಂಡ ಅದನ್ನ ಬಿಡ್ತಿರ್ತಾನೆ. ಆಗ ನನಗೆ ಈ ಊರೊಳಗೆ ಇರಾಕಾಗಲ್ಲ, ಎಲ್ಲರೂ ನಿನ್ ಗಂಡ ಯಾಕೆ ಅದನ್ನ ಮಾಡೋದಲ್ಲ, ನೀವ್ ಯಾಕೆ ಮಾಡೋದಲ್ಲ ಅದನ್ನ ಅಂತಂದ ಹೇಳಿ ಆಕಿನ ತಿಳಿಸ್ತಿರ್ತಾರೆ. ಅದಕ್ಕೆ ನಾವು ಈ ಊರು ಬಿಟ್ಟು ಹೋಗ್ಬಿಡೋಣ ಅಂತ ಹೇಳ್ತಾರೆ. ಇಲ್ಲ ಬೇಡ ಇವತ್ತು ಬೇಡ ಅಂತಂದೇಳಿ ಕೊನೆಗೆ ಒಂದ್ ದಿವಸ ಹೆಂಡತಿಯ ಒತ್ತಾಯಕ್ಕೆ ಹಂಗಾದ್ರೆ ಆಯ್ತು, ನಾಳೆ ನಸಿಗಿನ ಜಾವ ನಾವು ಊರ್ ಬಿಟ್ಟು ಹೋಗೋಣ ಅಂತ ಹೇಳ್ತಾರೆ. ಆ ಗಂಡ ಹೆಂಡತಿ ಊರ್ ಬಿಟ್ಟು ದೂರ ಒಂದು ಗುಡ್ಡದ ಹತ್ತಿರ ಮೇಲೆ ಹೋಗ್ತಾ ಇರ್ತಾರೆ. ಅವ್ರು ಮೇಲೆ ಹೋಗ್ತಾ ಇದ್ದಾಗ ಇಡೀ ಆ ಊರು ಒಂದು ಜ್ವಾಲೆಯ ರೂಪದೊಳಗೆ ಕಾಣಿಸ್ಲಿಕ್ಕಾಗತ್ತೆ. ಹೆಂಡತಿ ಗಂಡನ ಕತೆ, ಏನ್ರಿ ಅದು ಊರೊಳಗೆ ಈ ತರ ಕಾಣ್ತಾ ಇದೆ? ಇಲ್ಲ ಊರಿಗೆಲ್ಲ ಬೆಂಕಿ ಬಿದ್ದೈತಿ, ನಮಗೆ ಗೊತ್ತೈತಿ ಬಾ ನೀನಂತ. ಯಾಕಂತಂದ್ರೆ ಆ ಎಲ್ಲ 200 ಮನೆಗಳಿದ್ದಲ್ಲ, ಇವರು ಒಂದು ತಪಸ್ಸಿನ ಫಲವಾಗಿ ಆ 200 ಮನೆಗಳು ಆ ಒಂದು ಸ್ಥಿತಿ ಎಲ್ಲ ಚೆನ್ನಾಗಿತ್ತು ಅಂತಕ್ಕಂಥದ್ದನ್ನ ಅಲ್ಲಿ ಗಮನಿಸ್ಬೇಕು. ಇವತ್ತು ಜಗತ್ತಿನೊಳಗ ಜಗತ್ತು ಭಾರತವನ್ನ, ಜಗತ್ತು ಸುಂದರವಾಗಿರ್ಬೇಕು, ಜಗತ್ತು ಸೌಕರ್ಯಯುತವಾಗಿರ್ಬೇಕು, ಜಗತ್ತು ಉಳಿಬೇಕಂತಂದ್ರೆ ಭಾರತ ಉಳಿದ್ರೆ ಮಾತ್ರ ಇಡೀ ಜಗತ್ತು ಉಳಿತೈತೆ ಅನ್ನೋದನ್ನ ಇವತ್ತು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಈ ಭಾರತಕ್ಕಾಗಿ, ಈ ಮಣ್ಣಿಗಾಗಿ, ಈ ಮಣ್ಣಿನ ಗುಣ ನಿರ್ಮಾಣಕ್ಕೆ, ಯಾಕಂದ್ರೆ ಇದು ಬರೀ ಮಣ್ಣು ಕಲ್ಲುಗಳಿಂದ ಕೂಡಿರ್ತಕ್ಕಂಥ ದೇಶವಲ್ಲ. ಭಾರತ ಅಂದ್ರೆ ಇಲ್ಲಿ ಪ್ರತಿ ಕಣದಲ್ಲೂ, ನೀರಿನಲ್ಲೂ, ಪ್ರತಿ ವಸ್ತುವಿನಲ್ಲೂ ದೇವರನ್ನ ಕಾಣ್ತಕ್ಕಂಥ ಒಂದು ಶ್ರುತಿಯನ್ನು ಹೊಂದಿರ್ತಕ್ಕಂಥ, ಸಂಸ್ಕೃತಿ ಹೊಂದಿರ್ತಕ್ಕಂಥ ಒಂದು ಬೃಹತ್ ಆಗಿರ್ತಕ್ಕಂಥ ಒಂದು ಜಗತ್ತಿನಲ್ಲೇ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಸಂಸ್ಕೃತಿ ಹೊಂದಿರ್ತಕ್ಕಂಥ ಜನರು ವಾಸಿಸ್ತಕ್ಕಂಥ ಈ ಭೂಮಿಯನ್ನ ಉಳಿಸ್ಕೊಂಡಾಗ ಮಾತ್ರ ಜಗತ್ತು ಉಳಿತೈತೆ ಅನ್ನೋದಂತ ನಾವು ಅವಲೋಕನ ಮಾಡಿ, ಯಾವೊಂದು ಹೋರಾಟದೊಳಗಡೆ ಮಹಾತ್ಮ ಗಾಂಧೀಜಿ ಆದಿಯಾಗಿ ಭಗತ್ ಸಿಂಗ್ ಇರ್ಬೋದು, ರಾಜ್ಗುರು, ಚಂದ್ರಶೇಖರ್ ಆಜಾದ್ ಅವರು, ಎಲ್ಲ ಮಹಾತ್ಮರು ನೀಡಿರ್ತಕ್ಕಂಥ ಒಂದು ತ್ಯಾಗ ಬಲಿದಾನವನ್ನ ಸ್ಮರಣೆ ಮಾಡಿಕೊಂಡು ಅವರ ಆ ಸ್ಮರಣೆ ನಿರಂತರವಾಗಿ ನಡಿಬೇಕು. ಡಾಕ್ಟರ್ ಅಂಬೇಡ್ಕರ್ ಅವರ ಆಶಯದಂತೆ ಭಾರತ ಯಾವತ್ತೂ ಸಂವಿಧಾನಾತ್ಮಕವಾಗಿ, ಪ್ರಜಾಸತ್ತಾತ್ಮಕವಾಗಿ ಮತ್ತು ಯಾವುದೇ ಒಂದು ಜಾತಿ, ಮತ, ಧರ್ಮ ಅನ್ನಲಾರ್ದನೆ ಎಲ್ಲರೂ ಭಾರತೀಯರಂತಕ್ಕಂಥ ಒಗ್ಗಟ್ಟಿನಿಂದ ನಾವೆಲ್ಲರೂ ಈ ದೇಶವನ್ನ ಒಂದು ವೈಭವಯುತವಾಗಿ ಮತ್ತೊಮ್ಮೆ ಭಾರತವನ್ನು ವಿಶ್ವಗುರು ಆಗಿ ಮಾಡ್ಲಿಕ್ಕೆ ನಾವೆಲ್ಲರೂ ಸಂಕಲ್ಪವನ್ನ ತೊಡಬೇಕು. ಯಾವೊಂದು ದೇಶ ವಿಭಜನೆಯೊಳಗ ಲಕ್ಷಾಂತರ ಜನ ಇವತ್ತು ಹತರಾದ್ರು, ಅವರ ಒಂದು ಸ್ಮರಣೆ, ಅವರ ಕನಸೇನಿತ್ತು ಮತ್ತೊಮ್ಮೆ ಅಖಂಡ ಭಾರತ ಪುನರ್ ನಿರ್ಮಾಣಕ್ಕಾಗಿ ನಾವೆಲ್ಲರೂ ಪಣ ತೊಡೋಣ ಅಂತ ಹೇಳಿ ನನ್ನ 4 ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನ ಮುಂದುವರಿಸಲು ಮಂಜುನಾಥ್ ಅವರಿಗೆ